ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಹೆಸರು ಇಸ್ಲಾಂ ಸರ್ ಅಂತಲೂ ಇಂಟ್ರೊಡಕ್ಷನ್ ಕೊಡಲ್ಲ, ಯೂಟ್ಯೂಬ್ ಚಾನಲ್ ಬಗ್ಗೆನೂ ಇಂಟ್ರೊಡಕ್ಷನ್ ಕೊಡಲ್ಲ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ ಸರ್. ಯಾಕಂದರೆ ನೀವು ವಿಡಿಯೋ ನೋಡಿದ ತಕ್ಷಣ ಯೂಟ್ಯೂಬ್ನು ನಮಗೆ ಕಳಿಸ್ತಾನೆ, ಸರ್ ಎಲ್ಲರೂ ಸ್ಕಿಪ್ ಮಾಡ್ತಾ ಇದ್ದಾರೆ ಅಂತ. ಡೈರೆಕ್ಟಾಗಿ ನಿಮ್ಮ ಟಾಪಿಕಿಗೆ ಬರ್ತಾ ಇದ್ದೇನೆ. ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ಫಸ್ಟ್ ಇಯರ್ PUC ಸ್ಟೂಡೆಂಟ್ಸ್. ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ನಾಟ್ ಓನ್ಲಿ ಫಾರ್ ಫಸ್ಟ್ ಇಯರ್, ಈವನ್ ಟು ಅವರ್ ಯಾರಿಗೆ ಸೆಕೆಂಡ್ ಇಯರ್ PUC ಚಿಲ್ಡ್ರನ್ ಆಲ್ಸೋ. ಇಬ್ಬರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಸರ್. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷ್ ಗ್ರಾಮರಿನ ಬಗ್ಗೆ ಕಾನ್ಸೆಪ್ಟನ್ನು ಕೊಡ್ತಾ ಇದ್ದೇನೆ. ಇದು 2 ಮಾರ್ಕ್ಸಿಗೆ ನಿಮಗೆ ಗ್ರಾಮರ್ ಇದೆ. ಯಾರಿಗೆ ಅಂದರೆ ನಮ್ಮ ದ್ವಿತೀಯ PUC ಹಾಗೂ ನಮ್ಮ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ. ಹೆಡ್ಡಿಂಗ್ ಎಕ್ಸಾಮಲ್ಲಿ ಏನಂತ ಇರುತ್ತೆ ಅಂತ ಅದನ್ನು ಬರೆದು ಅಳಿಸ್ಬಿಡ್ತೀನಿ. ರೆಕ್ಟಿಫೈ ದಿ ಎರರ್ ಅಂತ ಇರುತ್ತೆ. ರೆಕ್ಟಿಫೈ ದಿ ಎರರ್ ಅಂತ ಹೇಳಿದರೆ ಅರ್ಥ ಆಯ್ತಲ್ವಾ? ಏನೇನು ತಪ್ಪಿದೆಯೋ ಎಲ್ಲದೂ ಕೂಡ ಕಂಡುಹಿಡಿರಿ ಪ್ರೀತಿಯ ಮಕ್ಕಳೇ ಅಂತ ಇರುತ್ತೆ. 2 ಮಾರ್ಕ್ಸ್ ಸರ್. 1 ಸೆಕೆಂಡಲ್ಲಿ ಆಯಿತಾ, ಕಂಡು ಹಿಡಿದುಬಿಟ್ಟು 1 ನಿಮಿಷದಲ್ಲಿ ಆನ್ಸರ್ ಬರೆದ್ಬಿಟ್ಟು 1ಕ್ಕೆ 1 ಅಂಕಗಳನ್ನು ತಗೊಳ್ಳು. ಇಲ್ಲಿ ಈಸಿಯಾಗಿ ಗೇನ್ ಮಾಡ್ಬೋದು. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಹೌ ಟು ಐಡೆಂಟಿಫೈ ಎರರ್ ಇನ್ ದಿ ಗಿವನ್ ಸೆಂಟೆನ್ಸ್. ಕೊಟ್ಟಿರುವ ಸೆಂಟೆನ್ಸಲ್ಲಿ ಯಾವ ರೀತಿಯಾಗಿ ಎರರನ್ನು ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ಕಲೀರಿ. ಐ ನೋ ವೆರಿ ಗುಡ್ ಇಂಗ್ಲೀಷ್ ಅಂತ ಹೋದರೆ ಏನೂ ಕೂಡ ಅಲ್ಲಿ ಬರಲ್ಲ. ಯಾಕಂದರೆ ಯು ಶುಡ್ ನೋ ಸಮ್ ಗ್ರಾಮರ್ ರೂಲ್ಸ್ ಎಲ್ಲ ಗೊತ್ತಿದ್ದರೆ ಇಲ್ಲೇನೋ ಒಂದು ಸಾಧನೆಯನ್ನು ಮಾಡ್ಬೋದು. ಬನ್ನಿ ಸರ್, ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಹೇಳಿದ್ನಲ್ವಾ, ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸ್. ರೆಕ್ಟಿಫೈ ದಿ ಎರರ್ ಅಂತ ಇರುತ್ತೆ ಆ್ಯಂಡ್ ರೀರೈಟ್ ದಿ ಆನ್ಸರ್ ಅಂತ ಇರುತ್ತೆ. ರೀರೈಟ್ ಅಂದರೆ ಅರ್ಥ ಆಯ್ತಾ? ವೆರಿ ಗುಡ್. ಮೈ ಫ್ರೆಂಡ್ ಈಸ್ ಅ ಆನೆಸ್ಟ್ ಮ್ಯಾನ್. ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದರೆ ಪ್ರೊನೌನ್ಸಿಯೇಷನ್ನೇ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ತಪ್ಪು ಉತ್ತರವನ್ನು ಬರೆದು ಬರ್ತೀರಾ ಎಕ್ಸಾಮಲ್ಲಿ. ಹಾನೆಸ್ಟ್ ಅಂತ ಓದ್ತೀರಾ, ಅದು ಹಾನೆಸ್ಟ್ ಅಲ್ಲ, ಅದು ಹೆಚ್ ಸೈಲೆಂಟ್. ಇಲ್ಲಿ ಆನೆಸ್ಟ್ ಮ್ಯಾನ್ ಅಂತ ನಾವು ಹೇಳ್ತೀವಿ. ಎನಿಹೋ, ಬನ್ನಿ, ಮೈ ಫ್ರೆಂಡ್ ಈಸ್ ಎ ಆನೆಸ್ಟ್ ಮ್ಯಾನ್ ಅಂತ. ಮಕ್ಕಳು ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದರೆ, ಅಯ್ಯೋ ನನ್ನ ಫ್ರೆಂಡು ಆನೆಸ್ಟ್ ಮ್ಯಾನ್ ಅಲ್ಲೇ ಅಲ್ಲ ಅವನು ಅಂತ ಹೇಳಿಬಿಟ್ಟು ಇಲ್ಲಿ ಇದನ್ನೇ ಚೇಂಜ್ ಮಾಡಿ ಬರ್ತೀರಾ. ಇದು ತಪ್ಪು ಪ್ರೀತಿಯ ವಿದ್ಯಾರ್ಥಿಗಳೇ. ನೋಡಿ, ಮೈ ಫ್ರೆಂಡಲ್ಲಿ ಏನು ಕೂಡ ಮಿಸ್ಟೇಕ್ ಇಲ್ಲ. ಕ್ಲಿಯರ್? ಇನ್ನೂ ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ ಈಸ್ ತಪ್ಪು, ಇದನ್ನು ವಾಸ್ ಅಂತ ಮಾಡ್ತೀನಿ. ಈ ವಾಸ್ ಎ ಹಾನೆಸ್ಟ್ ಮ್ಯಾನ್ ಅಂತ, ಅದು ಕೂಡ ತಪ್ಪು. ಇಲ್ಲಿ ಈಸು ಕೂಡ ಸರಿ ಇದೆ. ನೋಡಿ, ದಿಸ್ ಈಸ್ ರೈಟ್. ಇದು ಕಾನ್ಸೆಪ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ನಾನು ತಂದಿರುವಂಥದ್ದು ಆರ್ಟಿಕಲ್ಸ್. ಎರರು ಆರ್ಟಿಕಲ್ಸ್ ಇರುತ್ತೆ, ವರ್ಬ್ಸಲ್ಲಿರುತ್ತೆ ಹಾಗೂ ಪ್ರಿಪೋಸಿಷನ್ಸಲ್ಲಿ ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೌನಲ್ಲಿ ಯಾವತ್ತೂ ಎರರ್ ಬರಲ್ಲ. ನೌನನ್ನೇ ಚೇಂಜ್ ಮಾಡೋಕ್ಕೆ ಹೋಗ್ತಾರೆ ಭಾಳ ಜನ. ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ತಾಯಿದ್ದೀರಾ ಎಕ್ಸಾಮಲ್ಲಿ, ಯಾಕೆ ನಿಮ್ಗೆ 0 ಬರ್ತಾ ಇದೆ ಇದರಲ್ಲಿ ಅಂತ. ಆಯಿತಾ? ಟೀಚರ್ ಇನ್ನೂ ನೋಡ್ತಾ ಇದ್ದಂಗೆ ಹಿಂಗೆ ಇಂಟು ಮಾರ್ಕ್ ಹಾಕಿ 0 ಅಂತ ಹಾಕ್ತಾಯಿದ್ದಾರೆ. ಯಾಕೆ ಅಂದರೆ ಯು ಆರ್ ಡೂಯಿಂಗ್ ಮಿಸ್ಟೇಕ್. ಟೀಚರಿಗೆ ಹೇಗೆ ಗೊತ್ತಾಗ್ತಾ ಇರುತ್ತೆ? ಅಷ್ಟು ದೊಡ್ಡಕ್ಕೆ ಬರೆದಿರ್ತೀರ ಆನ್ಸರು, ಆದರೆ 1 ಸೆಕೆಂಡಲ್ಲಿ ಕಾಟ್ ಆಗ್ತಾರೆ. ಯಾಕೆ ಅಂದರೆ ಸಿ ಹಿಯರ್, ಮೈ ಫ್ರೆಂಡ್ ಈಸ್ ಅ ಆನೆಸ್ಟ್ ಮ್ಯಾನ್ ಅಂತ ಇದೆ. ಆಯಿತಾ? ಇಲ್ಲಿ ತಪ್ಪಿರೋದು ಇದು ಏನು ಅಂದರೆ ಆರ್ಟಿಕಲ್. ಇದು ತಪ್ಪು, ರಾಂಗ್. ಇದು ದಿಸ್ ಈಸ್ ರಾಂಗ್. ರೀಸನ್ ಇದೆ ಇದರಲ್ಲಿ. ಯಾಕೆ ಅಂತ ನೋಡಿ. ಇದನ್ನು ಎಕ್ಸಾಮಲ್ಲಿ ಇದಿಷ್ಟು ಬರೆಯೋ ಅವಶ್ಯಕತೆ ಇಲ್ಲ. ನಾನು ಏನು ಬರಿತೀನೋ ಅದನ್ನು ಬರಿಬೇಕು. ಮೈ ಫ್ರೆಂಡ್ ಈಸ್ ಅ ಆನೆಸ್ಟ್ ಮ್ಯಾನ್ ಅಂತ ಇದಲ್ವಾ, ಆನೆಸ್ಟ್. ದಿಸ್ ಈಸ್ ಆ್ಯನ್ ಓವೆಲ್ ಸೌಂಡ್ ಅಂತ ಕರಿತೀವಿ. ಇದನ್ನು ನಾವು ಓವೆಲ್ ಸೌಂಡ್ ಅಂತ ಹೇಳ್ತೀವಿ. ಸೌಂಡ್, ನಾಟ್ ಲೆಟರ್. ಓವೆಲ್ ಸೌಂಡ್, SOUND. ಓವೆಲ್ ಸೌಂಡ್ ಅಂದರೆ ಅರ್ಥ ಆಗುತ್ತಲ್ವಾ? AEIOU ಇವು 5 ಲೆಟರ್ಸ್ಗಳು ಸೌಂಡು. ಲೆಟರ್ಸ್ ಎಲ್ಲ ಇಂಪಾರ್ಟೆಂಟ್ ಇಲ್ಲಿ. ಸೌಂಡ್ ಆ ಅಂತ ಅದು. ಆಯಿತಾ? ಆ ಅಂತ ಇದನ್ನು ಓದಬೇಕಾಗಿರುತ್ತೆ ಅವು ಆ ಅಂತ. ಆಯಿತಾ? ಎನಿಹು, ಇಲ್ಲಿ ಓವೆಲ್ ಸೌಂಡ್ ಇದೆ. ಹಾಗಾಗಿ ನಾವು ಇಲ್ಲಿ ಬಹಳ ಜನ ಏನು ಮಾಡ್ತಾಯಿದ್ದೀರಾ ಅಂದರೆ ಎಕ್ಸಾಮಲ್ಲಿ, ಸರ್ ಎ ತಪ್ಪು ಸರ್, ಇಲ್ಲಿ ದಿ ಅಂತ ಬರಬೇಕು ಅಂತ ಬರಿತಾ ಇದ್ದೀರಾ, ದಿ ಅಂತ. ಅವರೆಲ್ಲ ರೀಸನ್ ಏನು ಕೊಡ್ತಾ ಇದ್ದಾರೆ ಅಂದರೆ ನನ್ನ ವಿದ್ಯಾರ್ಥಿಗಳೇ ಕೊಡ್ತಾರೆ ರೀಸನ್, ಅಥವಾ ನಿಮ್ಮ ಫ್ರೆಂಡ್ಸ್ಗಳೇ ರೀಸನ್ ಕೊಡ್ತಾರೆ. ನೋಡೋ, ಇಲ್ಲಿ EST ಇಂದ ಎಂಡ್ ಇದೆ, ಹಾಗಾಗಿ ದಿ ಅಂತ ಬರುತ್ತೆ ಅಂತ. ದಟ್ ಈಸ್ ರೈಟ್, ಬಟ್ ಹಿಯರ್ ಇಟ್ ಈಸ್ ರಾಂಗ್. ಯಾವುದೇ ಗ್ರಾಮರ್ ರೂಲ್ಸ್ ಆಗಿರ್ಬೋದು 99% 90% ವರ್ಕ್ ಆಗುತ್ತೆ ಸರ್, ಶಾರ್ಟ್ಕಟ್ ಕೂಡ. ಆದರೆ ಇದು ತಪ್ಪು. ಆಯಿತಾ? ಬನ್ನಿ, ಹಾಗಿದ್ರೆ ಸಾರಿ. ಮೈ ಫ್ರೆಂಡ್, ನೋಡಿ ಆನ್ಸರ್ ಬರಿತಾ ಇದ್ದೀನಿ. ಮೈ ಫ್ರೆಂಡ್ ಈಸ್ ಆ್ಯನ್ ಅಂತ ಬರಬೇಕು. ಆ್ಯನ್. ಆಯಿತಾ? ಆ್ಯನ್ ಆನೆಸ್ಟ್ ಮ್ಯಾನ್. ನನ್ನ ಪ್ರೀತಿಯ ಪೋಷಕರೇ, ತಾವುಗಳು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದರೆ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ. FD ಆಗಿರ್ಬೋದು, SD ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಕ್ಲಿಯರ್ ಆಫ್ ಯು ಬ್ಯಾಂಕಿಂಗ್ ಎಕ್ಸಾಮ್ಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ನನ್ನ SSLC ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ.
ಹೋಪ್ ದಿಸ್ ಆನ್ಸರ್ ಈಸ್ ಕ್ಲಿಯರ್. ಈ ಡೌಟು ಕ್ಲಿಯರ್ ಆಯಿತು, ಆನ್ಸರು ಕ್ಲಿಯರ್ ಆಯಿತು ಅನ್ಕೊಂತೀನಿ. ನೋಡಿ ಇಲ್ಲಿ ದಿ ಅಂತಲೂ ಬರಲ್ಲ, ಯಾಕೆಂದರೆ ಇದು ಓವೆಲ್ ಸೌಂಡ್ ಕೊಡ್ತಾ ಇದೆ. ಹಾಗಾಗಿ ಕ್ಲಿಯರ್ ಆಲ್ ಆಫ್ ಯು, ಓವೆಲ್ ಸೌಂಡ್ ಇಟ್ಟಿರಲಿಲ್ಲ ಅಂದರೆ ಅಲ್ಲಿ ದಿ ಅಂತ ಬರೋದು. ದಿಸ್ ಈಸ್ ದ ರೈಟ್ ಆನ್ಸರ್. ಇದು ಮುಗೀತು. ಈಗ ನಿಮಗೆ 1 ಮಾರ್ಕ್ಸ್ ಅಂತ ಕ್ರೆಡಿಟ್ ಮಾಡಿಬಿಡ್ತಾರೆ, ಹೌದಲ್ವಾ? ಕ್ಲಿಯರ್. ಸೆಕೆಂಡ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, ಆನೆಸ್ಟಿ ಈಸ್ ಎ ಬೆಸ್ಟ್ ಪಾಲಿಸಿ ಅಂತ ಇದೆ. ಆಯಿತಾ? ನೋಡಿ, ಆನೆಸ್ಟಿ ಈಸ್ ಎ ಬೆಸ್ಟ್ ಪಾಲಿಸಿ ಅಂತ ಇದೆ. ಇಲ್ಲಿ ಆನೆಸ್ಟಿ ಅನ್ನುವಂಥದ್ದು ಸರಿ ಇದೆ, ವರ್ಬು ಕೂಡ ಸರಿ ಇದೆ. ಇಲ್ಲಿ ಆರ್ಟಿಕಲಿಗೆ ಬಂದ್ವಿ. ನಾನು ಹೇಳಿದೆ ನಿಮಗೆ ದಿಸ್ ಟಾಪಿಕ್, ಟುಡೇಸ್ ಟಾಪಿಕ್ ಈಸ್ ಆನ್ ಆರ್ಟಿಕಲ್ಸ್ ಬಗ್ಗೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲು ಪೇಪರಲ್ಲಿ ತಗೊಳ್ಳೋ ಆರ್ಟಿಕಲ್ಸ್ ತಪ್ಪಿದವ ಅಂತ ನೋಡಬೇಕು. ಯಾಕಂದರೆ ಇರೋದೇ 3 ಆರ್ಟಿಕಲ್ಸು, ಒಂದು ಎ ಆರ್ಟಿಕಲ್ಲು, ಒಂದು ಆ್ಯನ್ ಆರ್ಟಿಕಲ್ಲು, ಇನ್ನೊಂದು ದಿ ಆರ್ಟಿಕಲ್. ಇವೇ 3 ಆರ್ಟಿಕಲ್ ಮೇಲೆ ತಗೊಳ್ಳೋ ಆಟಾಡಬೇಕು ಫಸ್ಟು. ಇದರಲ್ಲಿ ತಪ್ಪು ಸಿಗಲಿಲ್ವಾ, ನಂತರದಲ್ಲಿ ವರ್ಬ್ಸಿಗೆ ಹೋಗಬೇಕು. ಕ್ಲಿಯರ್? ಬನ್ನಿ ನೋಡಿ. ಈಗ ಇದು ತಪ್ಪು, ಎ ಅನ್ನೋದು ತಪ್ಪು. ಎಕ್ಸಾಮಲ್ಲಿ ಪೂರ್ತಿ ಸೆಂಟೆನ್ಸ್ ಬರೀಬೇಕು. ಆಯಿತಾ? ನೋಡಿ, ಇಲ್ಲಿ ಬರೆದಿದ್ದೀನಲ್ವ, ಈ ರೀತಿ ಬರೀಬೇಕು. ಮೈ ಫ್ರೆಂಡ್ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್ ಅಂತ. ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆನೆಸ್ಟಿ ಈಸ್ ಅ ಬೆಸ್ಟ್ ಪಾಲಿಸಿ ಅಂತ ಇದೆ. ಇದು ತಪ್ಪು ಸೆಂಟೆನ್ಸು. ಆನೆಸ್ಟಿ ಈಸ್ ದಿ ಅಂತ ಬರಬೇಕಿಲ್ಲಿ, ದಿ ಅಂತ ಬರಲೇಬೇಕು. ಯಾಕೆ ಅಂತ ಹೇಳ್ಕೊಡ್ತೇನೆ. ಈಸ್ ದಿ ಬೆಸ್ಟ್ ಪಾಲಿಸಿ. ಸರ್ ಯಾಕೆ ಅಂತ ವಿದ್ಯಾರ್ಥಿಗಳು ಬರೆದಿರ್ತಾರೆ. ಕೇಳಿದರೆ ಸರ್ ಸೆಂಟೆನ್ಸು ಸರಿಯಾಗ್ತಾ ಇಲ್ಲ ಅಂತಲ್ಲ. ಅದು ನೋಡಿ, ಇದು ಬೆಸ್ಟ್ ಅಂತ ಇದೆ ಅಲ್ವಾ, ಇದು ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ. ಅಡ್ಜೆಕ್ಟಿವ್ನಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ. ಸೂಪರ್ಲೇಟಿವ್ ಡಿಗ್ರಿ ಹಿಂದ್ಗಡೆ ಯಾವತ್ತೂ ಕೂಡ ದಿ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ದಿ ಮೋಸ್ಟ್ ಅಂತ. ಕ್ಲಿಯರ್? MOST ಇಂದ ಎಂಡ್ ಆಯಿತು, ಹೌದಲ್ವಾ? ಕ್ಲಿಯರ್ ಆಲ್ ಆಫ್ ಯು? ನೋಡಿ, ದಿ ಬೆಸ್ಟ್ ಅಂತ ಅರ್ಥ ಆಗುತ್ತಾ? ದಿ ಟಾಲೆಸ್ಟ್ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಸೂಪರ್ಲೇಟಿವ್ ಡಿಗ್ರಿ ಹಿಂದೆ ಯಾವತ್ತೂ ಕೂಡ ದಿ ಅನ್ನೋದು ಬರುತ್ತೆ. ಹಾಗಾಗಿ ಎ ಅನ್ನೋದು ತಪ್ಪಿಲ್ಲಿ, ಎ ಜಾಗದಲ್ಲಿ ದಿ ಅಂತ ಬರಬೇಕು. ಆನ್ಸರ್ ಏನಾಗುತ್ತೆ? ಆನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ ಅನ್ನುವಂಥದ್ದು. ದಿಸ್ ಈಸ್ ದಿ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ನಂತರದಲ್ಲಿ ಇನ್ನೊಂದು ಆರ್ಟಿಕಲ್ ನೋಡೋಣ, ಇದರಲ್ಲಿ ಏನು ತಪ್ಪಿದೆ ಅಂತ. ಇದು ನೋಡಿ, ಆ್ಯನ್ ಆರ್ಟಿಕಲ್ ಬಗ್ಗೆ ಮಾತಾಡಿದ್ವಿ. ಹಿಯರ್ ಡೆಫಿನೆಟ್ ಆರ್ಟಿಕಲ್, ದಿ ಬಗ್ಗೆ ಆಯಿತು. ಇದರಲ್ಲಿ ಐ ನೋ ಫ್ರೆಂಚ್ ಅಂತ ಇದೆ. ಇದನ್ನು ವಿದ್ಯಾರ್ಥಿಗಳು 4 ರೀತಿ ಆನ್ಸರ್ ಬರೀತಾ ಇದ್ದಾರೆ ಎಕ್ಸಾಮಲ್ಲಿ. ಅಂದರೆ ಏನಂದರೆ, ಸರ್ ಐ ನೋನೇ ತಪ್ಪು, ಐ ನ್ಯೂ ಅಂತ ಆಗಬೇಕು ಅಂತ. ಇನ್ನೊಬ್ಬರು ಬರೀತಾರೆ, ಸರ್ ಐ ಅನ್ನೋದೇ ತಪ್ಪು, ಹಿ ಅಂತ ಆಗಬೇಕು, ಹಿ ನೋಸ್ ಅಂತ ಆಗಬೇಕು ಸರ್ ಅಂತ ಬರೀತಾರೆ. ನೋಡಿ, ಅವರವರ ಅಭಿಪ್ರಾಯ, ಇದು ಅವರ ಅಭಿಪ್ರಾಯ ಸರ್. ಇದೇನಿದು ಇಂಗ್ಲೀಷ್ ಗ್ರಾಮರು, ಇದು ಅವರ ಅಭಿಪ್ರಾಯ ಅಲ್ಲ, ಇಂಗ್ಲೀಷ್ ಗ್ರಾಮರನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಇದಿಷ್ಟು ತಪ್ಪು. ದೀಸ್ ಆರ್ ರಾಂಗ್ ಆನ್ಸರ್ಸ್. ಹಾಗಿದ್ರೆ ಸರಿಯಾದ ಉತ್ತರವನ್ನು ನೋಡೋಣ. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಿದೆ ಸರ್? ಫ್ರೆಂಚ್ ಅಂತ ಇದೆ. ಭಾಷೆಯ ಹಿಂದೆ ಎ ಅಂತ ಬರಲ್ಲ. ಕ್ಲಿಯರ್ ಆಲ್ ಆಫ್ ಯು? ಕ್ಲಿಯರ್? ನೋಡಿ, ಐ ನೋ ಫ್ರೆಂಚ್, FRENCH, ಇಷ್ಟೇ ಆನ್ಸರು. ಇದನ್ನು 0 ಆರ್ಟಿಕಲ್ ಅಂತ ಕರಿತೀವಿ. ನೋಡಿ, ಆ್ಯನ್, ದಿ, ಇದನ್ನು 0 ಆರ್ಟಿಕಲೇ ಬರಬಾರ್ದು ಇಲ್ಲಿ ಅಂತ ಹೇಳ್ತೀವಿ. ಇದನ್ನು ನಾವು ನಲ್ ಆರ್ಟಿಕಲ್, 0 ಆರ್ಟಿಕಲ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ಆರ್ಟಿಕಲಿನ ಅವಶ್ಯಕತೆಯೇ ಇಲ್ಲ. ಫಾರ್ ಎಕ್ಸಾಂಪಲ್, ಐ ನೋ ಫ್ರೆಂಚ್, ಐ ನೋ ಕನ್ನಡ, ಐ ನೋ ಹಿಂದಿ, ಸರ್ ಇದು ಸೆಂಟೆನ್ಸಾ? ಹೌದಪ್ಪ, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದು ಸೆಂಟೆನ್ಸ್ ಸರಿ ಇದೆ. ಐ ನೋ ಇಂಗ್ಲೀಷ್, ಐ ನೋ ಅನ್ನಬೇಕು. ಐ ನೋ ಅದು ಪ್ರೆಸೆಂಟ್, ಅದು ಪ್ರೆಸೆಂಟ್ ಫಾರ್ಮ್. ಆಯಿತಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. 5 ನಿಮಿಷದಲ್ಲಿ ಮುಗಿಸೋಣ ಅಂತ ವಿಡಿಯೋ ಮಾಡ್ತಾಯಿರ್ತೀವಿ. ಆದರೆ ಏನು ಮಾಡ್ತೀರಾ, ನಿಮ್ಗೆ ಅರ್ಥ ಆಗಲಿ ಅಂತ ಅದು ಇದು ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಮಾಡ್ತಾ 7-8 ನಿಮಿಷ ಆಗ್ತಾಯಿದೆ. ಕ್ಷಮಿಸಬೇಕು. ವಿ ಆರ್ ಟ್ರೈಂಗ್ ಟು ರೆಡ್ಯೂಸ್ ಅವರ್ ವಿಡಿಯೋಸ್. ಯಾಕಂದರೆ ನಿಮಗೆ ಬಹಳ ನಾಲೆಡ್ಜ್ ಕೊಡೋಕ್ಕೆ ಹೋದರೆ ತಾವುಗಳು ನಮ್ಮನ್ನು ಮಿಸ್ಯೂಸ್ ಮಾಡ್ಕೊತ ಇದ್ದೀರಾ. ಯು ಆರ್ ನಾಟ್ ವಾಚಿಂಗ್ ಅವರ್ ಗುಡ್ ವಿಡಿಯೋಸ್. ದಟ್ ಈಸ್ ದ ರೀಸನ್ ವಿ ಆರ್ ಮೇಕಿಂಗ್ ಇಟ್ ಶಾರ್ಟ್. ಆಯಿತಾ? ಧನ್ಯವಾದಗಳು. ದೇವ್ರು ಚೆನ್ನಾಗಿಟ್ಟಿರಲಿ. ಪ್ರಾಕ್ಟೀಸ್ ಎಷ್ಟು ಮಾಡ್ತೀರೋ ಅಷ್ಟು ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ನಾನು ಹೇಳಿದ ರೂಲ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಒಂದು ಸೆಂಟೆನ್ಸ್ ಬರ್ಕೊಂಡು, ನಿಮ್ಮದಲ್ಲ, ಎಕ್ಸಾಮಲ್ಲಿ ಬಂದಿರುವ ಸೆಂಟೆನ್ಸ್ಗಳು, ಕ್ವಶನ್ ಪೇಪರ್ಗಳು, ಅದನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೊಂದು ಇನ್ಫಾರ್ಮೇಟಿವ್, ಮತ್ತೊಂದು ಗ್ರಾಮರ್ ಟಾಪಿಕ್ ಎಕ್ಸಾಮಿಗೆ ಇರುವಂಥದ್ದನ್ನೇ ಇದೇ ರೀತಿಯಾಗಿ ತೆಗೆದುಕೊಂಡು ಮಾಡ್ತೇನೆ. ಜೊತೆಗೆ ನಿಮ್ಮ ಕಮೆಂಟ್ಸ್ಗಳು, ನಿಮ್ಮ ಶೇರು ಹಾಗೂ ನಿಮ್ಮ ಯಾವುದು ಲೈಕ್ ಬಟನ್ಗಾಗಿ ಕಾಯ್ತಾ ಇರ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್ ಆನ್ಯುವಲ್ ಎಕ್ಸಾಮ್.